ಗಡಿಭಾಗದಲ್ಲಿ ಭಾರತೀಯ ಸೇನೆ ಇದೆ. ಆದ್ರಿಂದ ಪಂಜಾಬ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಹೈ ಅಲರ್ಟ್ ಆಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಈಗ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕಿಸ್ತಾನ ಸರ್ಕಾರದಿಂದ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಗಡಿ ಭಾಗದಲ್ಲಿ ಭಾರತೀಯ ಸೇನೆ ಬಿಗಿಗೊಳ್ತಾ ಇದ್ದಂತೆ ಪಾಕಿಸ್ತಾನ ನಡುಗುತ್ತಾ ಇದೆ. ನಡುಕ ಶುರುವಾಗಿದೆ. ಆದ್ರಿಂದ ಪಂಜಾಬ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಹೈ ಅಲರ್ಟ್ ಆಗಿರೋದು. ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕ್ ಸರ್ಕಾರ ಈ ರೀತಿಯಾದಂತಹ ಘೋಷಣೆಯನ್ನ ಹೊರಡಿಸಿದೆ. ಗಡಿ ಭಾಗದಲ್ಲಿ ಭಾರತೀಯ ಸೇನೆ ಬಿಗಿಗೊಳ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಬಿಟ್ಟಿದೆ. ಎಲ್ಲಿ ಯುದ್ಧ ಆರಂಭ ಮಾಡಿಬಿಡ್ತಾರೋ ಅಂತ ಹೇಳಿ ಪಾಕ್ ಪಂಜಾಬ್ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಈಗ ಘೋಷಣೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇಡೀ ವಿಶ್ವವೇ ಮೆಚ್ಚಿಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ಅಮಾಯಕರನ್ನ ಟಾರ್ಗೆಟ್ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದೆ. ಇಡೀ ಜಗತ್ತಿಗೆ ಮಾರಕವಾಗಿರುವಂತಹ ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಇಡೀ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿದೆ ಭಾರತ. ಹಾಗಾಗಿನೇ ಇಡೀ ವಿಶ್ವವೇ ಭಾರತದ ಈ ಒಂದು ಆಪರೇಷನ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನದ ಅಮಾಯಕರ ಮೇಲೆ ದಾಳಿಯಾಗಲಿ, ಸ್ಮಾರ್ಟ್ ಅಟ್ಯಾಕ್ ಮಾಡಿದ ಭಾರತೀಯ ವಾಯುಸೇನೆ. ಪಾಕ್ ಸೇನೆಗೆ ಸುಳಿವು ನೀಡದೆ ಅಟ್ಯಾಕ್ ಆಗಿರೋದು. ಸ್ಮಾರ್ಟ್ ಅಟ್ಯಾಕ್ ಮಾಡಿದೆ ಭಾರತೀಯ ವಾಯುಸೇನೆಯಲ್ಲಿ ವಾಯುಪಡೆ. ಗಡಿ ನಿಯಮ ಉಲ್ಲಂಘಿಸದೆ ಅಟ್ಯಾಕ್ ಮಾಡಿದೆ ವಾಯುಪಡೆ. ಗಡಿಯಲ್ಲಿ ನಿಯಮಗಳು ಅಂತ ಇರ್ತವೆ. ಪಾಕ್ ವಾಯು ಗಡಿ ಉಲ್ಲಂಘಿಸದೆ ಭಾರತದ ಗಡಿಯಿಂದಲೇ ದಾಳಿಯನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ. ಗಡಿ ಅಂತ ಬಂದಾಗ, ಭಾರತ ಮತ್ತು ಪಾಕಿಸ್ತಾನ ಗಡಿ ಅಂತ ಬಂದಾಗ ಬಹಳಷ್ಟು ನಿಯಮಗಳಿರ್ತವೆ. ಅದನ್ನ ಪಾಕಿಸ್ತಾನವೂ ಕೂಡ ಉಲ್ಲಂಘನೆ ಮಾಡೋ ಹಾಗಿರಲ್ಲ ಮತ್ತು ಭಾರತವೂ ಕೂಡ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಆದ್ರೆ ಇಲ್ಲಿ ನಮ್ಮ ವಾಯುಸೇನೆ ಬಹಳ ಸ್ಮಾರ್ಟ್ ಆಗಿ ಯಾವುದೇ ರೀತಿಯಾದಂಥ ಗಡಿ ತಕರಾರು ಅಥವಾ ಈ ಗಡಿ ನಿಯಮಗಳನ್ನ ಉಲ್ಲಂಘನೆ ಮಾಡದೆ ಇಲ್ಲಿ ದಾಳಿಯನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಗಮನಿಸ್ತಾ ಇದ್ದೀವಿ. ಈ ಒಂದು ಅಟ್ಯಾಕ್ ಏನಿದೆಯಲ್ಲ ಬಹಳ ಸ್ಮಾರ್ಟ್ ಆಗಿ ಮಾಡಿದ್ದಾರೆ. ಬಹಳ ಸ್ಮಾರ್ಟ್ ಆಗಿ ನಮ್ಮ ವಾಯುಪಡೆ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿರೋದು. ಹಾಗಾದ್ರೆ ಯಾವ ರೀತಿಯಾಗಿತ್ತು ವಾಯುಸೇನೆಯ ಅಟ್ಯಾಕ್ ಗಮನಿಸ್ತಾ ಹೋಗೋಣ. ಈಗ ಆಪರೇಷನ್ ಸಿಂಧೂರದಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳ ಡೀಟೇಲ್ಸ್. ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಬಳಸಲಾಯಿತು? ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಬಳಕೆ ಮಾಡಿದ್ದಾರೆ. ಹ್ಯಾಮರ್ ನಿಖರ ದಾಳಿಯ ಬಾಂಬ್ ಇಲ್ಲಿ ಬಳಕೆ ಮಾಡಲಾಗಿರೋದು. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ವಿಮಾನದಿಂದ ದಾಳಿ ಮಾಡುವಂತ ಕ್ಷಿಪಣಿ ಇದು. ಸ್ಕಾಲ್ಪ್ ಅಂತ ಹೇಳಿ ಕರೀತಾರೆ. 250 ಕಿಲೋಮೀಟರ್ ದೂರದವರೆಗೂ ಅಟ್ಯಾಕ್ ಮಾಡುವ ತಾಕತ್ತಿರುವಂತ ಕ್ಷಿಪಣಿ ಇದು. ಗಡಿಯಲ್ಲಿ ನಿಂತ್ಕೊಂಡು ಬಿಟ್ರೆ 250 ಕಿಲೋಮೀಟರ್ ದೂರದಲ್ಲಿ ಹೋಗಿ ದಾಳಿ ಮಾಡುತ್ತೆ. ಒಳ ನುಗ್ಗಿ ಹೊಡೆಯುವ ಸಾಮರ್ಥ್ಯ ಇರುವಂತ ಒಂದು ಕ್ಷಿಪಣಿ ಇದು. ಹ್ಯಾಮರ್ ಬಾಂಬ್ ಬಂಕರ್ ಒಳಗೂ ನುಗ್ಗಿ ಹೊಡೆಯುವಂತ ಬಾಂಬ್ ಇದು. ಈಗ ದಾಳಿ ಆಗುತ್ತೆ ಅಂತ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಂಕರ್ ಅನ್ನೋ ಹೆಸರುಗಳನ್ನ ನಾವು ಬಹಳ ಕೇಳ್ತಾ ಇದ್ವಿ. ಅದರಲ್ಲೂ ಈ ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ, ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಕೇಳ್ತಾನೆ ಇದ್ವಿ. ಅಡಗಿ ಹೋಗಿ ಕೂತ್ಕೊಳ್ತಾರೆ. ಆ ಬಂಕರ್ನಲ್ಲಿ ಅಡಗಿ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಹೇಳಿ. ಆದ್ರೆ ಈ ಒಂದು ಇದೆಯಲ್ಲ, ಈ ಒಂದು ಅಸ್ತ್ರ ಆ ಬಂಕರ್ ಒಳಗೂ ಕೂಡ ನುಗ್ಗಿ ಹೊಡೆಯುವ ತಾಕತ್ತು ಸಾಮರ್ಥ್ಯ ಇರುವಂತದ್ದು. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಮತ್ತು ಹ್ಯಾಮರ್ ನಿಖರ ದಾಳಿಯ ಬಾಂಬ್ ಇದು. ಹ್ಯಾಮರ್ ನಿಖರ ದಾಳಿಯ ಬಾಂಬ್ ಆ ಒಂದು ಬಂಕರ್ನ ಒಳಗೆ ನುಗ್ಗಿ ಹೊಡೆಯುವಂತ ಸಾಮರ್ಥ್ಯ ಇರುವಂತ ಒಂದು ಕ್ಷಿಪಣಿ. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ವಿಮಾನದಿಂದ ದಾಳಿ ಮಾಡುವಂತ ಒಂದು ಕ್ಷಿಪಣಿ ಇದು. 250 ಕಿಲೋಮೀಟರ್ ದೂರದವರೆಗೂ ಅಟ್ಯಾಕ್ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ಕ್ಷಿಪಣಿ. ಇದನ್ನು ಕೂಡ ಈ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ.
ಒಳ ನುಗ್ಗಿ ಹೊಡೆಯುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ಕ್ಷಿಪಣಿ. ಹೊಡೆದಾಗಿದೆ ಈಗ. ಹ್ಯಾಮರ್ ಬಾಂಬ್, ಬಂಕರ್ ಒಳಗೆ ನುಗ್ಗಿ ಹೊಡೆಯುವಂತ ಬಾಂಬ್ ಇದು. ಹ್ಯಾಮರ್ ಬಾಂಬ್ ಅಂತ ಹೇಳಿ ಕರೀತಾರೆ. ಬಂಕರ್ ಒಳಗೆ ಅಡಗಿ ಕೂತಿದ್ರು ಕೂಡ ಬಿಡೋದಿಲ್ಲ. 50ರಿಂದ 70 ಕಿಲೋಮೀಟರ್ ಒಳಗೆ ನುಗ್ಗಿ ಹೊಡೆಯುವ ಹ್ಯಾಮರ್ ಬಾಂಬ್. ಅದರ ತಾಕತ್ ನೋಡಿ, 50ರಿಂದ 70 ಕಿಲೋಮೀಟರ್ ಒಳಗೆ ನುಗ್ಗಿ ಹೊಡಿಬಲ್ದು. ಗುರಿಯನ್ನಷ್ಟೇ ಟಾರ್ಗೆಟ್ ಮಾಡಿ ಸ್ಫೋಟಿಸುವ ಮಿಸೈಲ್ ಬಾಂಬ್. ಗುರಿ ಟಾರ್ಗೆಟ್ ಏನಿಟ್ಟಿರ್ತಾರೋ ಅದನ್ನ ಮಾತ್ರ ಹೊಡೆದು ಬರುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳ ಡೀಟೇಲ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ. ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಭಾರತೀಯ ಸೇನೆ ಬಳಸಿಕೊಂಡಿದೆ ಇವತ್ತು. ಸ್ಕಾಲ್ಪ್ ಮತ್ತು ಹ್ಯಾಮರ್ ಬಾಂಬ್ ಅನ್ನ ಬಳಸಿಕೊಂಡಿದೆ. ಬಹಳ ಪ್ರಮುಖವಾಗಿ ಸ್ಕಾಲ್ಪ್ ಕ್ರೂಸ್ ಮಿಸೈಲ್, ವಿಮಾನದಿಂದ ದಾಳಿ ಮಾಡುವಂತ ಕ್ಷಿಪಣಿ ಇದು. ವಿಮಾನದಿಂದ ದಾಳಿ ಮಾಡುವಂತ ಕ್ಷಿಪಣಿ. ಏರ್ ಸ್ಟ್ರೈಕ್ ಇವತ್ತಾಗಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಂತ ಆ ಕುನ್ನಿಗಳ ಮೇಲೆ, ಉಗ್ರರ ಮೇಲೆ ಇವತ್ತು ದಾಳಿ ಆಗಿರೋದು. ಅಂದಾಜು ಕೂಡ, ಊಹೆ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಈ ಪಾಕಿಸ್ತಾನದ ನರರಾಕ್ಷಸರು. ಆ ರೀತಿಯಾಗಿ ಹೊಡೆದಾಕಿ ಬಂದಿದ್ದಾರೆ ಇವತ್ತು ನಮ್ಮ ಭಾರತೀಯ 3 ಸೇನಾಪಡೆಗಳು. ಇನ್ನೂ ಕೂಡ ಯುದ್ಧದ ತಯಾರಿಯಲ್ಲಿದೆ ಭಾರತ ಅನ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಒಂದೇ ಒಂದು ಕ್ಲೂ ಕೊಡದೆ ಹೋಗಿ ಹೊಡೆದಾಕಿ ಬಂದಿದ್ದಾರೆ ಉಗ್ರರನ್ನ. ಹಾಗಾಗಿನೇ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವೆಲ್ಲ ಅಸ್ತ್ರಗಳನ್ನ ಭಾರತ ಬಳಕೆ ಮಾಡಿಕೊಂಡಿತ್ತು ಅನ್ನೋದರ ಬಗ್ಗೆ ನಾವು ಗಮನಿಸ್ತಾ ಇದ್ದೇವೆ. ಏನೆಲ್ಲ ಯೂಸ್ ಮಾಡ್ಕೊಂತು ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ? ಮೊದಲಿಗೆ ಸ್ಕಾಲ್ಪ್ ಕ್ರೂಸ್ ಮಿಸೈಲ್, ಅದಾದ ನಂತರ ಹ್ಯಾಮರ್ ಬಾಂಬ್ ಅಂತ ಹೇಳಿ ಕರೀತಾರೆ. ನಿಖರ ದಾಳಿಯ ಕ್ಷಿಪಣಿ. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ವಿಮಾನದಿಂದ ದಾಳಿ ಮಾಡುವಂತ ಕ್ಷಿಪಣಿ. ವಿಮಾನದಿಂದ ದಾಳಿ ಮಾಡುವಂತ ಕ್ಷಿಪಣಿ ಇದು ಸ್ಕಾಲ್ಪ್. 250 ಕಿಲೋಮೀಟರ್ ದೂರದವರೆಗೂ ಅಟ್ಯಾಕ್ ಮಾಡಬಲ್ಲಂತ ಒಂದು ಸಾಮರ್ಥ್ಯವನ್ನ ಈ ಕ್ಷಿಪಣಿ ಹೊಂದಿದೆ. 250 ಕಿಲೋಮೀಟರ್ ದೂರದವರೆಗೆ ಒಳನುಗ್ಗಿ ಹೊಡೆಯುವ ಸಾಮರ್ಥ್ಯದ ಕ್ಷಿಪಣಿ ಇದು. ಒಳನುಗ್ಗಿ ಟಾರ್ಗೆಟ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಉಡಿಸು ಮಾಡಬಲ್ಲಂತ ಸಾಮರ್ಥ್ಯ ಇದೆ. ಹ್ಯಾಮರ್ ಬಾಂಬ್ ಇನ್ನೊಂದು, ಬಂಕರ್ ಒಳಗೂ ನುಗ್ಗಿ ಹೊಡೆಯುವುದು ಬರುವಂತ ಒಂದು ಬಾಂಬ್ ಇದು.